ಅಲ್ಲ, ನಾಳೆ ಟೆಂಟೇಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು, ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜಭವನ್ ಚಲೋ ಅಂತೇಳಿ MLAಗಳು MLCಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂತೇಳಿ ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತೊಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು. ರಾಜಭವನಕ್ಕೆ ಅಲೋ ಮಾಡ್ತಾರೆ ಸರ್? ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ? ಯಾವುದು ಗೊತ್ತಿಲ್ಲ, ನಾವೆಲ್ಲ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವರಿಗೆ. ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ, ಸಾಮಾನ್ಯವಾಗಿ ಎಲ್ಲರನ್ನೂ ಕರೆಯೋದಿಲ್ಲ. ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದರೆ ಕೂಡ ಆಗ್ಬೋದು. ಅವ್ರು ಏನು ಮಾಡ್ತಾರೆ ಅವರ ನಡೆ ನಮ್ಗೆ ಗೊತ್ತಾಗಲ್ಲ. ಪೆಂಡಿಂಗ್ ಇರೋದ್ರ ಪ್ರಾಸಿಕ್ಯೂಷನ್ನ ಮಾಡಿ ಅನ್ನುವಂಥದ್ದು ಸರ್. ಕಾನೂನಾತ್ಮಕವಾಗಿ ಏನಾದ್ರು ಅವಕಾಶ ಇದೆ ಸರ್ಕಾರಗಳಿಗೆ ಈ ಥರದ್ದು ತೀರ್ಮಾನ ಮಾಡಲಿಕ್ಕೆ? ಅಲ್ಲ, ನಾವು ತೀರ್ಮಾನ ಅಂದರೆ ನಾವು ಕ್ಯಾಬಿನೆಟ್ಟಲ್ಲಿ ನೀವು ಏನು ಶೋಕಾಸ್ ನೋಟಿಸ್ ಕೊಟ್ಟಿರೋದೇ ತಪ್ಪು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಕ್ಯಾಬಿನೆಟ್ಗೆ ಅಧಿಕಾರ ಇದೆ, ದಿ ಗೌರ್ಮೆಂಟ್ ಕ್ಯಾನ್ ಅಡ್ವೈಸ್ ದಿ ಗವರ್ನರ್. ಅದನ್ನು ಅಡ್ವೈಸರಿ ನಾವು ಅಡ್ವೈಸ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಅದಕ್ಕೆ ಸುಮ್ಮನೆ ಒಂದು ಕಾಗದ ಏನು ಬರೆದಿಲ್ಲ ನಾವು, ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಕೂಡ ನಾವು ಅದರಲ್ಲಿ ನಮೂದನೆ ಮಾಡಿ ಕಳಿಸಿ ಅದಕ್ಕೂ ಕೂಡ ಅವರು ಏನು ಗಣನೆಗೆ ತಗೊಂಡಲಿಲ್ಲ. ಹಾಗಾಗಿ ಈಗ ಕೋರ್ಟಿನ ಮೊರೆಯನ್ನು ಹೋಗ್ತಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗ್ತಿದ್ದೇವೆ. ಅದು ಏನು ತೀರ್ಮಾನ ನಿನ್ನೆನೂ ತಾವೆಲ್ಲ ನೋಡಿದ್ವಿ, ನಿನ್ನೆನೂ ಕೂಡ ಆರ್ಗ್ಯುಮೆಂಟ್ಸ್ಗಳಾಗಿದೆ. ನಾಳೆ ಕಂಟಿನ್ಯೂ ಆಗುತ್ತೆ ಆರ್ಗ್ಯುಮೆಂಟ್ಸು. ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನೋಡಬೇಕು. ಆದರೆ ನಾವು ಗವರ್ನರ್ ಅವರಿಗೆ ತಿಳಿಸ್ಬೇಕಲ್ಲ, ಅದಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಒಂದು, ಇಡೀ ರಾಜ್ಯದಲ್ಲಿ ನಮ್ಮ ಪೊಲಿಟಿಕಲಿ, ಯಾಕೆಂದರೆ ಇದು ಪೊಲಿಟಿಕಲ್ ಇದಕ್ಕೆ ಟರ್ನ್ ಆಗಿಬಿಟ್ಟಿದೆ. ನಾವೇನೇ ನ್ಯಾಯಾಲಯ ಮತ್ತೊಂದು ಅಂದರೂ ಕೂಡ ಅದು ಪೊಲಿಟಿಕಲ್ ಆಗಿದೆ. ಹಾಗಾಗಿ ನಮ್ಮ ಕಾಡರ್ ಏನಿದೆ ಅವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಗವರ್ನರ್ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ. ಅದಕ್ಕೆ ನಾವು ಡಿವಿಷನಲ್ಲಲ್ಲಿ ಕಾರ್ಯಕ್ರಮಗಳ ಡಿವಿಷನ್ಗೊಂದು ಅಂತ ಹೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು. ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ. ಈ ರೆಡ್ಡಿಯವರು ರಾಜ್ಯಪಾಲರು ಏನು ತೀರ್ಮಾನ ಮಾಡದೇ ಇದ್ರೆ ಸರ್ಕಾರ ಕಾನೂನಾತ್ಮಕವಾಗಿ ಏನಾದರೂ ಆ ಪ್ರಕ್ರಿಯೆ ಕೊಡಿಸಲಿಕ್ಕೆ? ಅಲ್ಲ, ಈಗಾಗಲೇ ನಿನ್ನೆ ತಾವು ನೋಡಿದ್ರಿ ಅಂತ ಕಾಣಿಸುತ್ತೆ. ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಅದನ್ನು ಮೆನ್ಷನ್ ಮಾಡಿದರು. ಕುಮಾರಸ್ವಾಮಿಯವ್ರ ಬಗ್ಗೆ, ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲೈಂಟಿಗೆ ನೀವು ಯಾಕೆ ಹಿಂಗೆ ತರಾತುರು ತೀರ್ಮಾನ ಮಾಡಿದ್ದೀರಿ ಅಂಥೇಳಿ ನೆನ್ನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವಾಗಲಿ ಅಥವಾ ಗವರ್ನರಿಗೆ ಹೋಗುವಾಗಲಿ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ. ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ. ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ, ಅಶೋಕ್ ನಾಯ್ಕ್ ಅವರು ಮಾಡಿ ಏನು ತೀರ್ಮಾನ ಬರುತ್ತೆ ನೋಡಿ. ಅಕಸ್ಮಾತ್ ಮೇಲ್ಮನವಿ ಹೋಗೋಕ್ಕೆ ಸಿದ್ಧತೆ ನಡೆಸಿದ್ದೀರಿ? ಯಾವುದು ಪಾಕ್ಸೋ ಕೇಸಲ್ಲಿ ಏನಾದರೂ ಹೋಗ್ತೀರಾ ಸರ್? ಅಂತ ಯಾವುದು ಸರ್ಕಾರದ ಪರವಾಗಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಅದನ್ನು ನೋಡೋಣ. ತೀರ್ಮಾನ ಬಂದಾದ್ಮೇಲೆ ತಾನೇ ಅದೆಲ್ಲ ಯೋಚನೆ ಬರೋಕ್ಕೆ ಮುಂಚೆನೇ ನಾವು ಕುಲಾವಿ ಹೊಲಿಸ್ಕೊಳ್ಳೋಕ್ಕಾಗಲ್ಲ. ಪರಪ್ಪನಗರದ ಕೆಲ ರೌಡಿಗಳು ಜೈಲಲ್ಲಿ ಇದ್ಕೊಂಡೆ ಕೊಲೆ ಸ್ಕೆಚ್ ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡೋ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಇಂಥ ಆಂತರಿಕ ತನಿಖೆಯಲ್ಲಿ ಇದು ಇಬ್ಬರು ರೌಡಿಗಳ ಬಗ್ಗೆ ಸಾಕ್ಷಿ ಕೊಲೆ ಸ್ಕೆಚ್ ಆಗಿರೋದೆಲ್ಲ ನನಗೇನು ಗೊತ್ತಿಲ್ಲ. ಆದರೆ ಯಾರಿಗೆ ಈಗೇನು ಅಲ್ಲಿ ನಾವು ಘಟನೆ ನಡೀತು ಆ ಹಿನ್ನೆಲೆಯಲ್ಲಿ ನಾವು ಭದ್ರತೆಯನ್ನು ಹೆಚ್ಚು ಮಾಡಿದ್ದೇವೆ ಮತ್ತು ಮಾನಿಟ್ರಿಂಗ್ ಕೂಡ ಹೆಚ್ಚು ಮಾಡಿದ್ದೇವೆ. ಅದರಿಂದ ಯಾರಿಗೂ ಅಷ್ಟು ಸುಲಭನಾಗಿ ಬೇರೆ ಏನೇನು ಮಾಡೋಕ್ಕೂ ಆಗೋದಿಲ್ಲ.
ಸರ್ ಇನ್ನೊಂದು ಸರ್ ಈ ಮುಂದಿನ ಸೆಪ್ಟೆಂಬರ್ 22ಕ್ಕೆ UPSC ಎಕ್ಸಾಮ್ ಇದೆ, ಅವತ್ತೇ PSI ಎಕ್ಸಾಮ್ ಕೂಡ ಇದೆ ಅನ್ನೋದು. ಅದೇ ಮೊನ್ನೆ ಕೂಡ ಕ್ಲಾಶ್ ಆಯಿತು ಇದೇ ರೀತಿ KS ಎಕ್ಸಾಮ್, ಇದೇ ರೀತಿ ಅದೇ ಕ್ಲಾಶ್ ಆಗ್ತಾ ಇದೆ ಅನ್ನೋಂಥದ್ದು. ಒಂದಷ್ಟು 3 ಎಕ್ಸಾಮ್ ಬಿದ್ದಿದೆ ಅಂತ ಸರ್. ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು ಮುಖ್ಯ ಪರೀಕ್ಷೆ ಬರೀತಾ ಇದ್ದೀವಿ ಸರ್. ಈಗ ಸೆಪ್ಟೆಂಬರ್ 22ಕ್ಕೆ PSI ಬರೋದ್ರಿಂದ ನಮ್ಮದು ನೀವು ಯಾರು ಪ್ರಶ್ನವರ ಬನೇಕರ್ ಅದೊಂದು ಕ್ಲಾಶ್ ಆಗ್ತಿದೆ. ಅದನ್ನು ನೋಡೋಣ, ಪರಿಶೀಲನೆ ಮಾಡಿಸ್ತೀವಿ. ಒಂದು ವೇಳೆ ಸಾಧ್ಯತೆ ಇದ್ದರೆ ಈಗಾಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ದೇವೆ. ಒಂದು ವೇಳೆ ಸಾಧ್ಯತೆ ಇದ್ದರೆ ಅಥವಾ ರೆಪ್ರೆಸೆಂಟೇಷನ್ಸ್ ಏನಾದ್ರು ಹೆಚ್ಚಿಗೆ ಬಂದಿದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ಅದೇ ಎಕ್ಸ್ಕ್ಯೂಸ್ ಇಟ್ಕೊಂಡು ಪದೇ ಪದೇ ನಾವು ಮುಂದಕ್ಕೆ ಹಾಕೋದಿದ್ರೆ ಈಗಾಗಲೇ ಭಾಳ ನಿಧಾನ ಆಗಿದೆ. ನಮಗೆ PSI ರೆಕ್ರೂಟ್ಮೆಂಟದ್ದು ಭಾಳ ಸ್ಮೂತಾಗಿ ನಡೀತಾ ಇತ್ತು. ಹಿಂದೆ ನಾನು ಸಚಿವನಾಗಿದ್ದಾಗ, ಇದೇ ಖಾತೆಯಲ್ಲಿ ಸಚಿವನಾಗಿದ್ದಾಗ ನಾವು ಸಾವಿರಾರು ಜನನ ರೆಕ್ರೂಟ್ ಮಾಡಿದ್ದೇವೆ, ಯಾವುದೇ ಅಡೆತಡೆ ಇಲ್ಲದೇ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ. ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. PSI ಹಗರಣ ಆಯಿತು, ಮತ್ತು ಈಗ ಪರೀಕ್ಷೆ ಮಾಡಿ ಅದು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಕೋರ್ಟು ಕಚೇರಿ ಎಲ್ಲ ಹತ್ತಿದ್ದಾರೆ. ಆದರೂ ನಾವೀಗ ತೀರ್ಮಾನ ತೊಗೊಳ್ತಾ ಇದ್ದೀವಿ. ನಮ್ಗೆ ಯಾವುದೇ ಡೈರೆಕ್ಷನ್ ಏನು ಬಂದಿಲ್ಲ ಕೋರ್ಟಿಂದ. 402 ರೆಕ್ರೂಟ್ಮೆಂಟಿಗೆ ಅದಕ್ಕೂ ಕೂಡ ಎಕ್ಸಾಮ್ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಮಾಡಿದ್ವಿ. UPSC ನಮಗೆ ಅದು ಅವರು ಡೇಟ್ ಮಾಡೋದಕ್ಕೆ ಮುಂಚೆನೇ ನಾವು ಡೇಟ್ ಮಾಡಿದ್ದೀವಿ. ನೋಡೋಣ, ವಿಚಾರ ಮಾಡ್ತೀನಿ. DK ಶಿವಕುಮಾರ್ ಅವ್ರದ್ದು ಸರ್ಕಾರದ ತೀರ್ಮಾನವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಸರ್. ಈಗ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಸರ್. CBI ಮತ್ತೆ ಯತ್ನಾಳ್ ಸುಪ್ರೀಂ ಕೋರ್ಟ್ ಹೋಗ್ತಾರಂತೆ. ಯತ್ನಾಳ್ ಅದೇ ವಿಚಾರದಲ್ಲಿ ಹೋಗ್ಬೋದು. ನನಗೇನು ಅವರು ಹೇಳಿಲ್ಲ. ಅವರು ತೀರ್ಮಾನ ಅವ್ರಿಗೆ ಬಿಟ್ಟಿದ್ದಲ್ಲ, ಅದು ಖಾಸಗಿ ಇದು. ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ಹೈಕೋರ್ಟ್ ಏನು ತೀರ್ಮಾನ ತಗೊಂಡಿಲ್ಲ, ವಾಪಸ್ ತಗೊಂಡಿದ್ದೀವಿ. ಸುಪ್ರೀಮಲ್ಲಿ ಇತ್ಯರ್ಥ ಮಾಡ್ಕೊಳ್ಳಿ, ರಾಜ್ಯದ ಸ್ವಾಯತ್ತ ಮತ್ತು ಕೇಂದ್ರದ ಅಧಿಕಾರದ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ದಾರೆ. ಏನಾಗುತ್ತೆ ಅಂದರೆ ಈ ಕೇಂದ್ರ ಮತ್ತು ರಾಜ್ಯದ ಎರಡೂ ಯಾವಾಗಲೂ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಈ ಎರಡೂ ಕೇಂದ್ರ ಮತ್ತು ರಾಜ್ಯದ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಈ ಸಂದರ್ಭದಲ್ಲಿ ಅವರೇ ಹೇಳಿರುವ ಹಾಗೆ ನೀವು ಅಲ್ಲಿ ಹೈಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಹೋಗದೇ ಇದ್ದರೆ ಅದು ಅಲ್ಲಿಗೆ ಮುಗಿಯುತ್ತೆ. ಹೋಗೋದಿದ್ದರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ಅಂತ ಹೇಳಿದ್ದಾರೆ. ಅದನ್ನು ಅವಕಾಶ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ. ನೋಡ್ಬೇಕು ಅವ್ರು ಏನು ಮಾಡ್ತಾರೆ. ಪರಮೇಶ್ವರ್ ಅವ್ರಿಗೆ ಪ್ರಮೋಷನ್ ಸಿಕ್ಕರೆ ಖುಷಿ ಪಡ್ತೀನಿ ಅಂತ ಹೇಳಿದ್ರು ರಾಜಣ್ಣ. ಹೌದಾ? ಹಾಗಾದ್ರೆ ನನಗೂ ಖುಷಿ.